ಸದ್ಯಕ್ಕೆ ನಿಂಗಿರೋ ಹಣಕಾಸು ತೊಂದರೆ ಒಂದೇ ಕಿತ್ತ ಮಾಯ ಆಯ್ತದೆ. ಯೋಚನೆ ಮಾಡಿ ನೋಡೋಣ. ಏನ್ ಮಾಡ್ಬೇಕು? ಮಾರನ ಹತ್ರ ಒದೆ ತಿನ್ಬೇಕು. ಅಲ್ಲಿ ಈ ಮೋಟ್ರು ಮಿಷಿನ್ನು ಇದೆಲ್ಲ ರಿಪೇರಿ ಮಾಡೋ ಕೆಲಸ. ಹಾಗಿದ್ರೆ ಈ ಕೆಲಸನ ಬಿಡಬೇಡಿ ರಾಮವ್ರೆ. ಹಾಗೋ ಹೀಗೋ ಕಷ್ಟ ಆದರೂ ಮಾಡಿ ಆಯ್ತಾ? ಓಹ್ ಅಮ್ಮ, ಗುಡ್ ಮಾರ್ನಿಂಗ್. ಇದೇನಪ್ಪ ಇದು ಬೆಳಗ್ಗೆನೆ ಎದ್ಬಿಟ್ಟು ಹಿಂಗೆ ಕೈಕಾಲು ಅಲ್ಲಾಡಿಸ್ತಾವನೆ ಅಂತ ನೋಡ್ತಾ ಇದ್ದೀರಿ? ಅದು ವ್ಯಾಯಾಮ, ಮೈಕೆ ಗಟ್ಕಿರ್ಲಿ ಅಂತ. ಗುಡ್ ಮಾರ್ನಿಂಗ್ ಪೈಲ್ವಾನ್ರೆ. ಓಹ್ ಗುಡ್ ಮಾರ್ನಿಂಗ್. ಏನು ಸುಮಾರು ದಿನ ಆದ್ಮೇಲೆ ಇವತ್ತು ವರ್ಕೌಟ್ ಮಾಡ್ತಿದ್ದೀರಾ? ಅದು ಕೆಲ್ಸಕ್ಕೆ ಹೋಯ್ತಾವನಲ್ಲ, ಅದಕ್ಕೆ. ಅಮ್ಮ ನೋಡಿ ನಿಮ್ಮನ್ನ ಹೇಗೆ ನೋಡ್ತಿದ್ದಾರೆ ಅಂತ. ಅಮ್ಮ, ಹೇಗೆ ನನ್ನ ಪೈಲ್ವಾನ್ರು ಅವ್ರು ತೋಳ್ ಮುಟ್ಟು ನೋಡಿದ್ದೀರಾ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ? ಬನ್ನಿ ನೀವು ಮುಟ್ಟು ನೋಡಿ. ನಮ್ಮರೆ ಸುಮ್ಕಿರಿ ನೀವು, ಅಮ್ಮನ ಯಾಕೆ ಎದುರಿಸ್ತೀರಿ? ನಮ್ಮರೆ ಹಾಲು ಎಲ್ಲಿ? ಹಾಲು ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಪಾಡಿಗೆ ನೀವು ರಂಗೋಲಿ ಹಾಕಕ್ಕೆ ಹೊಂಟ್ಬಿಟ್ರಲ್ಲ. ಅಯ್ಯೋ ಮರ್ತೆ ಹೋದೆ, ಸಾರಿ. ಈಗಲೇ ಬನ್ನಿ, ಕೊಡ್ತೀನಿ. ಸರಿ ಅಮ್ಮ. ಅಮ್ಮ ಇದು ಬಸ್ಕಿ, ಇದು ನೋಡಿ ತೋರಿಸ್ತೀನಿ. ಅಂದು ಎಲ್ದು ರಾಮು ಅವರೇ, ಬನ್ನಿ ಇಲ್ಲಿ. ಬಂದೆ. ಏನು ಮರ? ಏನು ಮರ? ಇಲ್ಲಿ ನೋಡಿ, ಹಾಲು ಒಡೆದೋಗಿದೆ. ಛೇ, ಯಾವತ್ತೂ ಹೀಗಾಗಿರ್ಲಿಲ್ಲ. ನೀವು ಹಾಲು ಕೇಳಿದಾಗಲೇ ಹೀಗಾಗಬೇಕಾ? ಓಹ್, ಅಲ್ಲಿ ಸಾಧಕ. ಆ ಕಡೆಗೆ ಎಲ್ಲೋ ನಮ್ಮ ರಾಮನ ಮನೆ ಇರೋದು. ಸಂತೆಲಿ ಪಟಾಕಿ ಮಾರ್ತಿದ್ದ. ನಾನು ಹೋದ ಕೂಡಲೇ ನನ್ನ ನೋಡಿ ಹಂಗೆ ಕಣ್ಣೀರು ಹಾಕ್ಬಿಟ್ಟೆ ಸಾರ್ಥಕ. ರಾಮ, ನನ್ನ ಮನೆ ಕರ್ಕೊಂಡೋಲ್ಲ ಅಂದ್ರೆ
ಒಂದು ಮಾತು ಅಡ್ಡಿ ಆಡದೆ ಸೀದಾ ಕರ್ಕೊಂಡು ಹೋಗ್ಬಿಟ್ಟ. ನಾನಂತೂ ತೀರ್ಮಾನ ಮಾಡೇ ಬಿಟ್ಟಿದ್ದೆ, ಇನ್ನು ಯಾಕೆ ನನ್ನ ಮಗನ ಜೊತೆಗೇನೆ ಅಂತ. ಆದ್ರೆ ಅವನು ಹುಷಾರಿ ನೋಡಿದ್ರ, ನಂಗೆ ಹೆಂಗೂ ಕಣ್ಣಿಗೆ ಏಟಾಗೈತೆ, ಏನು ಕಾಣಕ್ಕಿಲ್ಲ ಅಂತಲೇ ಆ ಮನೆ ಕರ್ಕೊಂಡೋಗಿರೋದು ಅವನು. ಇನ್ನೇನು ಕಣ್ಣು ಹುಷಾರಾಯ್ತು ಅಂದಾಗ ನನ್ನ ಆಸ್ಪತ್ರೆಗೆ ಬಿಟ್ಟು ಹೊಂಟೋಗ್ಬಿಟ್ನಲ್ಲ ಅವನು. ರಾಮಂಗೂ ನಿಮ್ಮನ್ನು ಬಿಟ್ಟೋಗೋಕೆ ಮನ್ಸಿಲ್ದೆ ಹೋಗಿರ್ತಾನೆ ಸಾಹೇಬ್ರೆ. ಅದೇ ಅಲ್ವೇ ನಂಗೂ ನೋಯ್ತಾ ಇರೋದು. ನನ್ನ ಮಗನಿಗೆ ಹಿಂಸೆ ಕೊಟ್ಬಿಟ್ಟಲ್ಲ ಅಂತ ಚಿಂತೆ ನಂಗೆ. ಅಪ್ಪಯ್ಯ ಹೆಂಗನ ಹಾಳಾವುಲಿ ಅಂತ ಬಿಟ್ಟವನಿಲ್ಲ ಅವನು. ನಾನು ಪ್ರದೀಕಿತ ರಮ ನಿನ್ ಜೊತೆ ನಾನು ಬರ್ತೀನಿ ಅಂದಾಗೆಲ್ಲ ಮನಸ್ಸಿನಲ್ಲೇ ನೊಂದ್ಕೊಂಡು ಬೇಸರ ಪಟ್ಕೊಂಡು ಬಿಟ್ಟೋಗೋನೆ ಪಾಪ. ಸಾಧಕ, ನಾನಲ್ಲಿದ್ದು 2 ದಿನ ಆದ್ರೂ ಶಾನೆ ಅಂದ್ರೆ ಶಾನೆ ಸಂತೋಷವಾಗಿದ್ದೆ ನಾನಲ್ಲಿ. ಜಾನಕಿ ನನ್ನನ್ನು ಎಷ್ಟು ಪುರುತಿಯಿಂದ ನೋಡ್ಕೊಂಡ್ಲು ಗೊತ್ತಾ. ಮತ್ತೆ ನಮ್ಮ ರಾಮ ಪೇಪರ್ ಆಗ್ತಾನಂತೆ, ಲೆಕ್ಕ ಇಕ್ಕೆಲ್ಲ ಸಂದಾಗಿ ಕಲ್ತ್ಕೊಂಡ್ಬಿಟ್ಟಾನ ಅವನು ಪಾಪ. ದುಡ್ಡಿನ ಕಷ್ಟ ಇದ್ರೂ ನೊಂತ ಒಂದು ಮಾತು ಹೇಳಿಲ್ಲ, ಅವರಿಬ್ಬರೇ ನಿಭಾಯಿಸ್ಬಿಟ್ರು. ಆದ್ರೆ ನಿಜವಾಗ್ಲೂ ರಾಮ ನನ್ನ ವಾಪಸ್ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿದ್ದೆ ಸಾರ್ಥಕ. ನಾನು ಬೇಸರ ಮಾಡ್ಕೋಬೇಡಿ ಸಾಹೇಬ್ರೆ, ಎಂಥ ಪರಿಸ್ಥಿತಿಗೂ ಪಿರುತಿನ ನುಂಗೋ ಶಕ್ತಿ ಇರಕ್ಕಿಲ್ಲ. ಈಗ ರಾಮ ಏನೇ ಮಾಡಿದ್ರು ಅದವನ ಪರಿಸ್ಥಿತಿನೇ ಹೊತ್ತು ಬೇಕಂತ ಮಾಡಿರಲ್ಲ ಸಾಹೇಬ್ರೆ. ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಯ್ತೈತೆ. ಅವ್ವ, ನನ್ನ ಜೀವನದಾಗೆ ನಾನು ಯಾವಾಗಾದರೂ ಯಾವುದಾದ್ರೂ ಒಂದು ವಿಷಯನ ಯಾರ ತವನು ಹೇಳ್ದೆ ನಾನೊಬ್ಬನೇ ಸಂಕಟ ಅನುಭವಿಸ್ತಿದ್ನೋ, ಆಗೆಲ್ಲ ನಿನ್ನ ಜೊತೆಗಿದ್ರೆ ಸಂದಾಗಿರ್ತಿತ್ತು ಅಂತ ಅನ್ಸೋದು. ಈಗಲೂ ಹಂಗೆ ಅನಿಸ್ತೈತೆ ಅವ್ವ. ರಾಮ, ಅಮ್ಮ, ಓಹ್, ತಲೆ ಬಾಚ್ಬೇಕಾ? ಆಯಿತು, ಬನ್ನಿ. ಕುತ್ಕೊಳ್ಳಿ ಮೆತ್ತಿಗೆ. ಅಮ್ಮ, ನೀವೇ ಒಂಥರ ನಮ್ಮ ಇದ್ದಂಗೆ. ನಿಮ್ಮ ತವ ಹೇಳ್ಕೊಂಡ್ರೆ ತೆಪ್ಪೇನಿಲ್ಲ. ಅದು ಅಲ್ಲದೆ ನಿಮ್ಮ ತವ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತದೆ. ಇವತ್ತು ನಮ್ಮವ್ರ ತವ ನಾನೊಂದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೇಳ್ಬಿಟ್ಟಿವ್ನಿ. ಆದರೆ ನಾನು ಹೋಯ್ತಾ ಇರೋದು ಇನ್ನೊಬ್ಬಂತವ ಹೊಡೆಸ್ಕೊಳಕ್ಕೆ. ಅಮ್ಮ, ಲೇ, ಏನಿಲ್ಲ ಇದು, ಇನ್ನೊಬ್ಬರ್ತವ ಹೊಡೆಸ್ಕೊಳಕ್ಕೆ ಹೋಯ್ತಾರೆ ಇಲ್ಲ ಅಂತ ನೋಡ್ತಾ ಇದ್ದೀರಾ? ಇನ್ನೇನಮ್ಮ ಮಾಡಲಿ, ಈ ಪ್ರಪಂಚದಾಗೆ ಒಬ್ಬಂತವ ತಲೆ ತೆಗ್ಸಿ ಒಡೆಸ್ಕೊಂಡ್ರೆ ದುಡ್ಡು ಸಿಗೋದು. ಇನ್ನೇನು ಮಾಡಲಿ, ಮನೆ ನಡೆಸ್ಬೇಕು, ನಮ್ಮವ್ರನ್ನ ಓದಿಸ್ಬೇಕು. ಇದು ಬಿಟ್ಟು ನಂಗೆ ಬೇರೆ ದಾರಿ ಏನೂ ಕಾಣ್ತಿಲ್ಲಮ್ಮ.
ನಾನು ಮಾಡ್ತಾ ಇರೋ ತೆಪ್ಪು ಅಂತ ನಿಮಗೂ ಅನ್ನಿಸ್ತಾಯ್ತಾ? ಓಹೋ, ಇವತ್ತು ಅಮ್ಮಂಗ್ ನೀವೇ ತಲೆ ಬಾಚ್ತಾ ಇದ್ದೀರಾ? ಪರವಾಗಿಲ್ವೇ? ನಮ್ಮರೆ ಅದೇನು ಕೈಯಲ್ಲಿ? ಐರನ್ ಬಾಕ್ಸ್ ರಾಮ್ ಅವರೇ, ನನ್ ಗಂಡ ದೊಡ್ಡ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಹೇಗೆ ಹೋಗಕ್ ನಾನ್ ಬಿಡ್ತೀನಾ? ಹೇಳಿ, ಚಟ್ ಬಿಚ್ಚಿ ಐರನ್ ಮಾಡ್ಬೇಕು. ಅದೆಲ್ಲ ಏನು ಬೇಡ ನಮ್ಮರೆ, ಹಿಂಗೆ ಇರಲಿ, ಪರವಾಗಿಲ್ಲ. ರಾಮ್ ಅವರೇ, ಬಿಚ್ತಿರೋ ಇಲ್ವೋ? ಅಮ್ಮ ನೀವಾದ್ರೂ ಹೇಳಿ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೀಗೆಲ್ಲ ಹೋಗ್ತಾರಾ? ಹೇಳಿ ಕೊಡಿ ರಾಮ್ ಅವರೇ. ಸರಿ ಸರಿ, ನೀವು ಅದನ್ನ ಕೊಡಿ, ನಾನೇ ಇಸ್ತ್ರಿ ಮಾಡ್ಕೊತೀನಿ. ನೀವು ಹೋಗಿ ತಿಂಡಿ ತಯಾರು ಮಾಡಿ ಹೋಗಿ. ಅದು ಒಳ್ಳೆ ಐಡಿಯಾನೆ, ಟೈಮ್ ಕೂಡ ಉಳಿಯುತ್ತೆ. ಇನ್ನಿಲ್ಲೇ ಇಟ್ಟಿರ್ತೀನಿ. ಮಾವ, ಬನ್ನಿ ಮಾವ. ನಾನೇ ತಿಂಡಿ ತಿಂದಮೇಲೆ ನಿಮ್ಮ ರೂಮಿಗೆ ಬರೋಣ ಅಂದ್ಕೊಂಡಿದ್ದೆ. ಟ್ಯಾಬ್ಲೆಟ್ಸ್ ತೊಗೊಂಡ್ರಾ ಮಾವ? ಇಲ್ಲಮ್ಮ, ಈಗ ತಗೋಬೇಕು. ಅಯ್ಯೋ, ಈಗಾಗಲೇ ಲೇಟ್ ಆಯ್ತಲ್ಲ ಮಾವ. ನಾನು ಮೊದಲೇ ನಿಮಗೆ ಮಾತ್ರೆ ಕೊಟ್ಟು ಆಮೇಲೆ ತಿಂಡಿಗೆ ಬರಬೇಕಿತ್ತು. ಸೊಸೆಮ್ಮ, ಸಾಹೇಬ ದಿನ ತಿಂಡಿ ಆಗಲಿಲ್ಲ. ಏನು? ನಿಜವಾಗ್ಲೂನಾ? ಏನು ಮಾವ ನೀವು? ಲೇ ಚಂದ್ರಿ, ನನಗೆ ಮೊದಲೇ ಹೇಳೋದಲ್ವೇನೆ ನಾನು ತಿಂಡಿಗೆ ಬರ್ತಾನೆ ಇರಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಈಗ ತಗೋತೀನಿ. ಆದರೂ ಮಾವ, ನನಗೆ ಈ ವಿಷಯ ಗೊತ್ತಿಲ್ಲದೆ ನಾನು ತಿಂಡಿ ತಿನ್ನೋಕೆ ಬಂದೆ. ಐ ಆಮ್ ಸಾರಿ ಮಾವ. ನೀವು ಆಲ್ರೆಡಿ ತಿಂಡಿ ತಿಂದಿರ್ತೀರಾ, ಮಾತ್ರೆ ತೊಗೊಂಡು ರೆಸ್ಟ್ ಮಾಡ್ತಿರ್ತೀರಾ ಅಂತ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಖಂಡಿತ ಪರವಾಗಿಲ್ಲ ಬಿಡಮ್ಮ, ಏನು ತೊಂದರೆ ಇಲ್ಲ. ಇಲ್ಲ ಮಾವ, ನಿಮ್ಮ ಕೇರ್ ತಗೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ಆದರೆ ನನಗೆ ಹಸಿವಾಯಿತು ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಬಂದು ಕೂತ್ಬಿಟ್ಟೆ. ನನ್ನ ಕ್ಷಮಿಸಿ ಮಾವ. ಅಕ್ಕ, ನೀವು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಬೇಕು. ಈಗ ನೀವು ಒಬ್ಬರೇ ಅಲ್ಲ, ನಿಮ್ಮನ್ನು ನಂಬಿ ನಿಮ್ಮ ಹೊಟ್ಟೆನಾಗೆ ಒಂದು ಜೀವ ಬೆಳೀತೈತೆ. ಲೇ, ಸುಮ್ಮನೆ ರೇ. ನಾನು ಮಾವ ತಿಂಡಿ ತಿಂದಿಲ್ಲ ಅಂತ ಹೇಳ್ತಿದ್ರೆ, ಮಾವ ನೀವು ಕೂತ್ಕೊಳ್ಳಿ, ನಾನೇ ನಿಮಗೆ ತಿಂಡಿ ಬಡಿಸ್ತೀನಿ. ಬೇಡ ಬೇಡ, ನೀನು ಕೂತ್ಕೊಳ್ಳಮ್ಮ. ಅದಕ್ಕ ನೀವು ಬಡಿಸಿ. ಮಾವ, ನೀವಿನ್ನೂ ರಾಮು ಬಾವನ ನೆನಪಲ್ಲೇ ಇದ್ದೀರಾ ಅಲ್ವಾ? ನನಗೆ ಗೊತ್ತು ಮಾವ, ನೀವು ಅಷ್ಟು ಬೇಗ ಮರೆಯೋದಿಲ್ಲ ಅಂತ. ಅದು ಅಲ್ಲದೆ ಬಾವ ನಿಮ್ಮನ್ನು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದನ್ನು ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಮಾವ. ಸೊಸೆಮ್ಮ, ಮೊದಲು ತಿಂಡಿ ಮಾಡಿ, ಆಮ್ಯಾಕೆ ಇದ್ರ ಬಗ್ಗೆ ಮಾತಾಡ್ಬೋದು. ಶಾರದಕ್ಕ, ಮಾವನ್ನ ನೋಡಿ, ಅವ್ರು ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿಲ್ವಾ? ಮಾವಂಗೋಸ್ಕರ ಬಾವ ಎಲ್ಲಿರಬಹುದು ಅಂತ ಎಲ್ಲ ಕಡೆ ಹುಡುಕ್ತೆ. ಆದರೆ ಕೊನೆಗೆ ಬಾವ ಮಾವನ ಆಸ್ಪತ್ರೆಯಲ್ಲಿ ಬಿಟ್ಟು ನನಗೆ ಫೋನ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸಾಹೇಬ್ರೆ, ಹುಸಿ ಚಟ್ನಿ ಸಾಂಬಾರು ಏನಾದರೂ ಬಡಿಸ್ಲಾ? ಆದರೂ ಮಾವ, ಬಾವ ಇದನ್ನೆಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ನನಗಂತೂ ತುಂಬಾ ಅಪ್ಸೆಟ್ ಆಯಿತು ಮಾವ. ಮಾವ, ಸಾಹೇಬ್ರೆ, ಏನಾಯ್ತು ಮಾವ? ಸಾಹೇಬ್ರೆ, ಮಾವ, ಅಯ್ಯೋ ಅಯ್ಯೋ,
ತಿಂಡಿ ಹಾಗೆ ಹೊರಟೋದ್ರಲ್ಲ. ಲೇ ಚಂದ್ರಿ ಅಕ್ಕ, ಬಿಸಿ ಬಿಸಿ ಇಡ್ಲಿಗೆ ಬೆಣ್ಣೆ ಹಾಕೊಂಡು ತಿಂದ್ರೇ ಚಂದ ಕಾಣ. ಹೋಗಿ ಬೆಣ್ಣೆ ತಗೊಂಡು ಬಾ. ಸರಿ ಅಕ್ಕ. ಸದ್ಯಕ್ಕೆ ನಿಂಗಿರೋ ಹಣಕಾಸು ತೊಂದರೆ ಒಂದೇ ಕಿತ್ತ ಮಾಯ ಆಯ್ತದೆ. ಯೋಚನೆ ಮಾಡಿ ನೋಡೋಣ. ಏನು ಮಾಡಬೇಕು? ಮಾರನ ಹತ್ರ ಒದೆ ತಿನ್ನಬೇಕು. ಅಲ್ಲಿ ಈ ಮೋಟ್ರು ಮಿಷಿನ್ನು ಇದೆಲ್ಲ ರಿಪೇರಿ ಮಾಡೋ ಕೆಲಸ. ಹಾಗಿದ್ರೆ ಈ ಕೆಲಸನ ಬಿಡಬೇಡಿ ರಾಮು ಅವರೇ. ಹಾಗೋ ಹೀಗೋ ಕಷ್ಟ ಆದರೂ ಮಾಡಿ ಆಯ್ತಾ? ರಾಮ, ರಾಮ, ರಾಮು ಅವರೇ, ಅಮ್ಮ ಏನೋ ಕರಿತಿದ್ದಾರೆ, ನೋಡೋದಲ್ವಾ? ರಾಮು ಅವರೇ, ಏನೋ ಸುಡ್ತಾ ವಾಸನೆ ಬರ್ತಿದ್ಯಲ್ಲ. ರಾಮು ಅವರೇ, ಏನ್ ಮಾಡ್ತಿದ್ದೀರಾ? ಅಯ್ಯೋ ರಾಮು ಅವರೇ, ಶರ್ಟ್ ಸುಡ್ತಾ ಇದ್ರು, ಸುಮ್ಮನೆ ಕೂತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನಂಗೆ ಗೊತ್ತಾಗ್ಲಿಲ್ಲ ನಮ್ಮವ್ರೆ. ಏನ್ ಗೊತ್ತಾಗಿಲ್ಲ ರಾಮು ಅವರೇ, ಏನ್ ಯೋಚನೆ ಮಾಡ್ತಾ ಇದ್ರಿ? ಏನಿಲ್ಲ, ಅದು ಸರಿ, ನೀವ್ ಈ ಕಡೆ ಬನ್ನಿ, ನಾನು ಶರ್ಟ್ ಅರೇಂಜ್ ಮಾಡ್ತೀನಿ. ಬನ್ನಿ, ಎದ್ದೇಳಿ, ನಿಮ್ಗೆ ಟೈಮ್ ಆಯ್ತು, ತಿಂಡಿ ತಿನ್ನಿ. ಬನ್ನಿ, ಕೂತ್ಕೊಳ್ಳಿ. ಅಮ್ಮ, ನಂಗೇನಾರು ಆಗ್ಬಿಟ್ಟೈತೆ ಅಂತ ನೋಡ್ತಾ ಇದ್ದೀರಾ? ನಂಗೇನು ಆಗಿಲ್ಲ.